ನಾವು ಯೇಸು ಬಗ್ಗೆ ಇಷ್ಟೊಂದು ಮಾತಾಡ್ತೀವಿ. ನಾವು ಪ್ರತಿ ಎಪಿಸೋಡಲ್ಲೂ ನಾನು ಈ ಪ್ರಶ್ನೆ ಕೇಳ್ತಾ ಇರ್ತೀನಿ. ಈ ಯೇಸು ಸ್ವಾಮಿ, ನೀವು ಹೇಳ್ತಾರೆ ಈ ಯೇಸು ಸ್ವಾಮಿಯನ್ನು ನಾನು ಸ್ವಂತ ರಕ್ಷಕನಾಗಿಲ್ಲ, ಆತನ ಬಗ್ಗೆ ಇನ್ನೂ ತಿಳಿದುಕೊಳ್ಬೇಕಾದ್ರೆ, ಆತನನ್ನು ಅಂಗೀಕರಿಸಬೇಕಾದ್ರೆ ಏನು ಮಾಡಬೇಕು ಮತ್ತೆ ತಿಳಿಸ್ತೀರಾ? ಇದು ನಾವು ಯಾಕೆ ಪ್ರತಿ ಸಂಚಿಕೆಯಲ್ಲಿ ಈ ಒಂದು ವಿಷಯವನ್ನು ನಾವು ಮಾತಾಡ್ತಾ ಹೋಗ್ತೇವೆ ಎಂಬುದಾಗಿ ಹೇಳುವಾಗ, ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಆ ರೀತಿಯಾದಂಥ ಬದಲಾವಣೆಗಳನ್ನು ತಂದಿದ್ದಾನೆ. ಅಂದರೆ ನಾನು ಮಿಸ್ಟರ್ ಪರ್ಫೆಕ್ಟ್ ಅಲ್ಲ, ನನ್ನಲ್ಲಿ ಅನೇಕ ನ್ಯೂನ್ಯತೆಗಳು, ಅನೇಕ ಬಲಹೀನತೆಗಳು, ಅನೇಕ ಬೇಡದಿರುವಂಥ ಕಾರ್ಯಗಳು. ಆದರೆ ಅದೆಲ್ಲವನ್ನು ತೆಗೆದು ನನ್ನನ್ನು ನೂತನ ಮನುಷ್ಯನಾಗಿ ಮಾಡಿದ್ದಾನೆ. ಆ ಒಂದು ನವೀಕರಣ ನಿಮ್ಮಲ್ಲೂ ಬೇಕಾ? ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ಆತನಾಗಿರ್ತಾನೆ. ಈಗ ಯೇಸು ಸ್ವಾಮಿಯನ್ನು ನನ್ನ ಸ್ವಂತ ರಕ್ಷಕನಾಗಿ ಹೇಗೆ ಅಂಗೀಕಾರ ಮಾಡ್ಬೋದು? ಒಂದು, ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ದೇವರು ನಿಮ್ಮನ್ನು ಸೃಷ್ಟಿಸಿದ್ದಾನೆ ಹಾಗೂ ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಎರಡನೇದಾಗಿ, ದೇವರು ನಮ್ಮನ್ನು ಪ್ರೀತಿ ಮಾಡುವಾಗ ಅನೇಕ ಬಾರಿ ನಾವೇನು ಮಾಡ್ತೇವೆ, ಅದನ್ನು ದುರುಪಯೋಗಪಡಿಸ್ಕೊಂಡು ನಮ್ಮ ಪಾಪಗಳ ಮೂಲಕ ದೇವರಿಂದ ಬೇರ್ಪಡುತ್ತೇವೆ. ಆದರೆ ಅದು ಅಲ್ಲಿಗೆ ನಿಲ್ಲುತ್ತಾ? ಇಲ್ಲ. ದೇವರು ನಮ್ಮ ಮೇಲೆ ಪ್ರೀತಿ ಇರುವ ಕಾರಣ ಆತನು ನಮ್ಮ ಪಾಪಗಳನ್ನು ಕ್ಷಮಿಸುವಂತಹ ದೇವರಾಗಿರ್ತಾನೆ. ಹಾಗಾಗಿ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಪುನಃ ತನ್ನ ಮಕ್ಕಳನ್ನಾಗಿ ಅಂಗೀಕಾರ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ದೇವರು ಹೊತ್ತಿದ್ದಾನೆ. ಅಲ್ಲಿಗೆ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ, ನಿಮ್ಮ ಪಾಪಗಳನ್ನು ಆತನು ಕ್ಷಮಿಸುವ ಆತನಾಗಿರ್ತಾನೆ. ಅಲ್ಲಿಗೆ ನಾನೇನು ಮಾಡಬೇಕು? ನನ್ನ ತಪ್ಪುಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ಆತನಲ್ಲಿ ಕ್ಷಮಾಪಣೆಯನ್ನು ಕೇಳಬೇಕು. ಕ್ಷಮಾಪಣೆಯನ್ನು ಕೇಳಿ ಆತನನ್ನು ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಬೇಕು. ಹೀಗೆ ಮಾಡುವಾಗ ನಮಗೆ ರಕ್ಷಣೆ ಖಂಡಿತವಾಗಿ ಸಿಗುವಂಥದ್ದಾಗಿರ್ತದೆ. ಪ್ರತಿ ವಾರ ನಾನು ಹೇಳುವ ಹಾಗೆ ರೋಮಾಪುರ ಪತ್ರಿಕೆ 10ನೇ ಅಧ್ಯಾಯ 12-13 ವಚನದಲ್ಲಿ ಹೇಳುವ ಹಾಗೆ, ಆತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು. ಆತನನ್ನು ನಂಬುವಂಥ ಪ್ರತಿಯೊಬ್ಬರು ನಾಶನವನ್ನು ಕಾಣದೆ ನಿತ್ಯ ಜೀವವನ್ನು ಕಾಣುವಂಥವರಾಗಿರ್ತಾರೆ. ಆ ರಕ್ಷಣೆ ನಿಮಗೆ ಆಗಬೇಕಾದಲ್ಲಿ ಮೊದಲು ನೀವು ದೇವರು ನನ್ನನ್ನು ಪ್ರೀತಿ ಮಾಡ್ತಾನೆ ಅನ್ನುವಂಥದ್ದು ಗೊತ್ತಿರಬೇಕು. ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು. ದೇವರ ಬಳಿಯಲ್ಲಿ ಬಂದು ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಬೇಕು. ಈ ಸಮಯದಲ್ಲಿ ನಾನೊಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ ಪ್ರಾರ್ಥನೆಯನ್ನು ನಾನು ಮಾಡಿದ ನಂತರ ನೀವು ಅದನ್ನು ಅನುಕರಿಸಿ ಆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಜೀವಿತಗಳು ಬದಲಾಗುವ ಹಾಗೆ ದೇವರ ಆತ್ಮನೇ ನಿಮಗೆ ಸಹಾಯ ಮಾಡುವಾತನಾಗಿರ್ತಾನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ನಿನ್ನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಬೇಕೆಂದು ಆಸೆ ಪಡುತ್ತೇನೆ. ನನ್ನ ಜೀವಿತದಲ್ಲಿ ನೀನು ಬಾ ಸ್ವಾಮಿ. ನನ್ನಲ್ಲಿರುವಂತಹ ಪಾಪಗಳನ್ನು ತೆಗೆದುಹಾಕಿ ನನ್ನನ್ನು ನೂತನ ಮನುಷ್ಯನಾಗಿ ಮಾಡು. ನಿನ್ನನ್ನು ಹಿಂಬಾಲಿಸಬೇಕೆಂದು ನಾನು ಹಾತೊರೆಯುತ್ತೇನೆ. ನನ್ನ ಸಂಗಡ ನೀನು ಇದ್ದು ನಿನ್ನ ವಾಕ್ಯದ ನೆರಳಿನಲ್ಲಿ ನನ್ನನ್ನು ಮುನ್ನಡೆಸು. ಆಮೆನ್. ನೋಡಿ, ಈ ಪ್ರಾರ್ಥನೆ ನೀವು ನಿಜವಾಗಿಯೂ ಅರ್ಥಪೂರ್ಣವಾಗಿ ಮಾಡಿರುವುದೇ ಆದರೆ, ನೀವು ಈ ಪ್ರಾರ್ಥನೆಯನ್ನು ಮಾಡಿರುವುದೇ ಆದರೆ, ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಾತನಾಗಿರ್ತಾನೆ ಅನ್ನುವಂಥ ಒಂದು ನಿಜಾಂಶವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ದಿನ ನಾವು ಯೇಸು ಯಾರು ಅನ್ನುವಂತಹ ಅನೇಕ ವಾಕ್ಯಗಳನ್ನು ನಾವು ನೋಡಿದ್ದೇವೆ. ಅಲ್ಲಿಗೆ ಈ ಯೇಸುವನ್ನು ನೀವು ಹೊಂದಬೇಕಾದರೆ ನಿಮ್ಮ ಜೀವಿತದಲ್ಲಿ ಈ ರೀತಿಯಾದಂಥ ಕಾರ್ಯವನ್ನು ಮಾಡಬೇಕಾಗಿದೆ.